ಕ್ರಿಸ್ತನಲ್ಲಿ ನಿಮ್ಮೆಲ್ಲರನ್ನು ಸ್ವಾಗತಿಸ್ತೇನೆ. I welcome you all for this morning worship service in the name of our Lord and Savior Jesus Christ. Nice to see you all. This being the Ascension Sunday, I wish you a happy Ascension Day. ಈ ದಿನ ನಾವು ಕರ್ತನ ಆರೋಹಣನ ದಿನವನ್ನಾಗಿ ಆಚರಿಸ್ತೇವೆ. ನಿಮ್ಮೆಲ್ಲರಿಗೆ ಕರ್ತನಾದ ಯೇಸು ಕ್ರಿಸ್ತನು ಆರೋಹಣವಾಗಿ ಪರಲೋಕಕ್ಕೆ ಹೋದದನ್ನು ನಾವು ಜ್ಞಾಪಕ ಮಾಡಿಕೊಳ್ಳುವ. ಪ್ರಾರಂಭ ಮಾಡುವ. ನಾವೆಲ್ಲರೂ ಈ ಬೆಳಗಿನ ಆರಾಧನೆ ಪ್ರಾರಂಭ ಮಾಡುವ. Let us begin invoking the Lord through invocation. Almighty God, unto whom all hearts are open, all desires known, and from whom no secrets are hid, cleanse the thought of our hearts by the inspiration of your Holy Spirit, that we may perfectly love thee and worthily magnify thy holy name through Jesus Christ our Lord. Amen. ಕರ್ತನಾದ ದೇವರೇ, ನೀನು ಮಹೋನ್ನತನು. ನಿನಗೆ ಎಲ್ಲ ಒಂದು ಹೃದಯಗಳು ತೆರೆದಿವೆ. ನಮ್ಮ ಒಂದು ಹೃದಯದ ಅನಿಸಿಕೆ ಮತ್ತು ನಮ್ಮಲ್ಲಿರುವಂತ ಒಳ ಗುಟ್ಟುಗಳು ನೀನು ತಿಳಿದವನಾಗಿದ್ದಿ. ನಮ್ಮನ್ನು ಪರಿಶುದ್ಧ ಮಾಡು. ನಮ್ಮ ಹೃದಯಗಳನ್ನು ನಿನ್ನ ಪರಿಶುದ್ಧ ಆತ್ಮನಿಂದ ಪ್ರೇರೇಪಿಸು. ನಾವು ಈ ಒಂದು ಪ್ರೀತಿಯಲ್ಲಿ ನಿನ್ನಲ್ಲಿ ಇದ್ದುಕೊಂಡು ನಿನ್ನನ್ನು ಮಹಿಮೆ ಪಡಿಸುವಂತೆ ನಿನ್ನ ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೆನ್. ನಾವು ಪ್ರಾರಂಭ ಮಾಡುವ ಹಾಗೆ ಸಂಗೀತ 26 we will sing from our hymnal, the red hymnal which we use in the church Sunday service, as all hail the power of Jesus name. ಆ ಒಂದು ಹಾಡನ್ನು ಹಾಡಿಕೊಳ್ಳುವಾಗ ಈ ದಿವ್ಯಾರೋಹಣದ ದಿನದಲ್ಲಿ ಕರ್ತನನ್ನು ಆರಾಧಿಸುವ 26ನೇ ಸಂಗೀತ, verse the hymn number, all hail the power of Jesus name. ಆರಾಧ್ಯ ಯೇಸು ನಾಮವೇ ಶ್ರೀ ದೇವದೂತರು ಸಾಷ್ಟಾಂಗ ಬೀಳುವರಾತನಿಗೆ ಸಾಮ್ರಾಜ್ಯ ರಾಜ ರಾಜ ರಾಜನಾಥನು. Amen.
ದೇವರ ನಾಮವನ್ನು ಆರಾಧಿಸುವಂತೆ ಕೊಟ್ಟಂತ ಈ ಸಮಯಕ್ಕಾಗಿ ನಾವು ದೇವರಿಗೆ ಸ್ತುತಿ ಸ್ತೋತ್ರ ಸಲ್ಲಿಸುವ. Today God has given us this wonderful time to worship him and crown him as Lord of our lives. We will all surrender our lives in prayer to the Lord as we intercede for the needs of our church, needs of our nation, our state, and also the world at large. ಪ್ರಾರ್ಥನೆ ಮಾಡಿಕೊಳ್ಳುವ. Let us pray. ರಾಜಾದಿರಾಜ, ಪ್ರಭುಗಳ ಪ್ರಭು, ನಮ್ಮೆಲ್ಲರ ಒಡೆಯನ್ನು ರಕ್ಷಕನಾದಂತ ಯೇಸು ಕ್ರಿಸ್ತನೇ, ಇವತ್ತು ನೀನು ದಿವ್ಯಾರೋಹಣವಾದ ದಿನವೆಂಬುದಾಗಿ ಈ ಭಾನುವಾರ ನಾವು ನಿನ್ನ ಪವಿತ್ರ ಸ್ಥಾನಗಳಲ್ಲಿ ನಮ್ಮ ಮನೆಗಳಲ್ಲಿದ್ದು ಈ ದೂರವಾಣಿಯಿಂದ ನಾವು ಒಬ್ಬರನ್ನೊಬ್ಬರು ಎಚ್ಚರಿಸಿ ಒಬ್ಬರಿಗೊಬ್ಬರು ನಾವು ನಿನ್ನ ಪ್ರೀತಿಯಲ್ಲಿ ಬಾಳಿ ಬೆಳಗಲು ಆರಾಧನೆಯಲ್ಲಿ ಕರೆದಿದ್ದಿ. ಅದಕ್ಕಾಗಿ ಸ್ತೋತ್ರ. ಈ ಆರಾಧನೆಗೆ ಬಂದಿರುವಂತ ನಮ್ಮೆಲ್ಲರನ್ನು ನೀನು ಆಶೀರ್ವದಿಸು, ಬರುವಂತವರನ್ನು ಸಹ ನೀನು ಆಶೀರ್ವದಿಸು. ಯಾವುದೇ ಕಷ್ಟ, ಕಠಿಣತೆ, ಕಾರ್ಪಣ್ಯ, ದುಃಖ, ಸಂಕಟ ನಮ್ಮ ಸಭಿಕರಲ್ಲಿ ಇದ್ದಿದೆಯಾದ್ರೆ ಅವರನ್ನು ಸಹ ನೀನು ಮುಟ್ಟಿ ಸ್ವಸ್ಥಪಡಿಸು ತಂದೆ. ಈ ಬೆಳಗಿನ ದಿನಕ್ಕಾಗಿ ನಿನಗೆ ಸ್ತೋತ್ರ. ಸ್ವಲ್ಪ ವಾತಾವರಣ ನೀನು ತಂಪು ಮಾಡಿ ಕೆಲವು ಕಡೆಯಲ್ಲಿ ಮಳೆಯನ್ನು ಮತ್ತು ಬಿರುಗಾಳಿಗೆ ಸಿಕ್ಕಿಕೊಂಡಂತ ಜನರನ್ನು ನೀನು ಕಾಯ್ದು ಕಾಪಾಡಿದ್ದಿ. ಮತ್ತು ವಿಶೇಷವಾಗಿ ಮುಂಬೈ ನಗರದಲ್ಲಿರುವಂತ ಜನರಿಗಾಗಿ ನಾವು ನಿನಗೆ ಸ್ತುತಿ ಸ್ತೋತ್ರ ಸಲ್ಲಿಸ್ತೇವೆ. ಈ ಒಂದು ವಿಷಾಣುವಿನಿಂದ ಆದಂತ ಕಷ್ಟದಲ್ಲಿಯೂ ಮತ್ತು ನಮಗೆ ಆದಂತ ಎಲ್ಲಾ ತರದ ಕಠಿಣ ದಿನಗಳಲ್ಲಿ ನೀನು ನಮ್ಮೊಂದಿಗಿದ್ದು ನಿನ್ನ ಒಂದು ದರ್ಶನವನ್ನು, ನಿನ್ನ ಒಂದು ಆಶೀರ್ವಾದವನ್ನು ನೀಡಿದ್ದೀ. ಅದಕ್ಕಾಗಿ ಸ್ತೋತ್ರ. ಈ ಬೆಳಗಿನ ಆರಾಧನೆಯಲ್ಲಿ ನಾವು ನಿನಗೆ ಸ್ತುತಿ ಸ್ತೋತ್ರ ಸಲ್ಲಿಸ್ತೇವೆ. ನಮ್ಮೆಲ್ಲಾ ಸಭಿಕರನ್ನು ನೀನು ಆಶೀರ್ವದಿಸಿ ಕಾಯ್ದು ಕಾಪಾಡಿದ್ದಿ. ಈ ಕಾಯಿಲೆಯಿಂದ ಅವರನ್ನು ಬಿಡಿಸಿದ್ದಿ ಮತ್ತು ಅವರಿಗೆ ಆರೋಗ್ಯ ಭಾಗ್ಯವನ್ನು ಕೊಟ್ಟಿದ್ದಿ. ಅದಕ್ಕಾಗಿ ಸ್ತೋತ್ರ. ನಾವು ಈ ಒಂದು ಸಮಯದಲ್ಲಿ ಯಾರ್ಯಾರು ಕಷ್ಟದಲ್ಲಿ ಇದ್ದಾರೋ ಅಂತವರಿಗಾಗಿ ನಾವು ಪ್ರಾರ್ಥಿಸುವವರಾಗಿದ್ದೇವೆ. ನೀನು ನಮ್ಮ ಪ್ರಾರ್ಥನೆಯನ್ನು ಲಾಲಿಸು. Eternal God of our lives, we thank you and praise you, Lord, for giving us this morning's time to come into your holy presence in this virtual way. We thank you for all that you have done in our lives. You have protected us, you have taken care of us, and you have blessed us with your presence in our lives. Even in this way, Lord, we come before thee thanking and praising for all that you mean to us and you have done in our life. This morning we remember that the ascension of the Lord Jesus Christ has given us assurance, hope, salvation, and we as human beings, Lord, we cannot describe you, but you have enabled us through your Holy Spirit to know you and to reveal that very wonderful salvation to the people of this world. We thank you for all our church members. We thank you, Lord, for their help, and thank you for their life and commitment to this church. We thank you, Lord, for their life has been renewed and revived when they were suffering, and we thank you for all that healing that has come from your presence. And this morning, Lord, on this Ascension Sunday, we give you all the worship, adoration, and praise, and thank you for being with us and helping us to come together. This morning, we pray for all those who are in need, Lord, and you have blessed them in a very special way, and especially those who are suffering from coronavirus. Lord, we commit them all into your loving hands. We know some of our church members, Lord, and we pray for them, and we commit them into your loving care as they recuperate from this sickness. Lord, I pray that your hand would be upon them. Give them strength. Speak to them, Lord, this morning through your word, and also enable them, encourage them that they may receive God's favor and blessing. I commit Mr. Ashok Joshua. I commit his life and his recovery into your loving care. I also pray for Dina, Ashwin,
Avishai, as they recuperate, Lord, let your presence be with them. We also remember by names, Lord, we do not know, some of them are suffered and recovered, and some we know them by name, and they have recovered completely, and we want to worship you, adore you, and thank you for their lives. Father, we pray that you be with Robert's family, you be with Herbert's family, you be with Mabin's family, and we also pray for the little girls who are not keeping well, Janvi and Janavi. Lord, we pray that you be with them, and Janita and Janvi may receive God's healing at this time. We also commit all of our church members, Lord, who have recovered completely. At this time, we submit our people who are in their homes, Lord. You have protected them, and we pray that you be with them and bless them and speak to them this morning as they listen to your word, and as we worship you in truth and in spirit. We come before thee, Lord, for our church at large. We pray for Methodist Church in India. We pray for our officers. We pray for our bishop, and we also remember that their ministry in these difficult times have become little slow. Father, we pray that let them also receive your favor and blessing and health and strength in these difficult times. We also pray that you be with all the pastors and their ministry on this morning. We submit their families and their children into your loving care. We also pray that you be with us this morning as we bring Maharashtra, and also we bring before you, Lord, especially Goa, which has been affected very badly, and also the Konkan region due to this cyclone. And we pray that you be with each of them in a very special way. We remember, Lord, at this time, the Samans family, as we have come before thee, Lord, asking your consolation and your blessings upon Sister Saman's children, and we commit them into your loving care, and we pray that you be with them, Lord, in this bereavement. Bless them with your peace and consolation. We also pray for all those who have been affected, Lord, in Maharashtra through various reasons, especially oxygen supply and medication, and this cyclone has hit hard in this time. We commit all of these people into your loving care in Maharashtra and other parts of South India. We also remember that you be with our nation, Lord, as nation is struggling to cope up with the coronavirus and vaccination program. We seek your help upon our nations, Lord. Thank you for all those who have helped our nation, all the European countries, America, even small countries who have come forward to help us. We pray that you bless those nations, Lord. The nation is struggling to cope up with this. Lord, you come, you show your mercy upon us and redeem us, Lord, from this pain and from this very pandemic that has come upon our nation very severely. We pray that the third wave would not affect much, and the third wave, you will take care of us. So, Father, and we pray that you protect the children, the youth, and all those who are seeking vaccination, you bless them. Father God, this morning, we also pray for the leaders of our nations, our Maharashtra Chief Minister and his cabinet ministers, and all those who are working at the frontline places, Lord, like hospitals, like police station, BMC wards, and all those who are taking care of the people. We pray that you bless them. We also thank you and praise you, Lord, for the help that the state has received. And we also pray for Mumbai, whole of city, the island city will receive God's protection and care in the coming week. We also remember Delhi, Calcutta, Rajasthan, even Madhya Pradesh, Uttar Pradesh, Lord. We are seeing that there is a need for your conscious efforts, Lord, and your love
to reach out people, the NGOs and the people and the media which is helping, and the local leaders who have come forward to help you. Be with them and bless them. We submit all of our nation into your loving care and bless us. We as a church, we thank you and praise you for blessing us, blessing all our friends, all our pastors who have recovered from sickness at various states and districts, and some of our pastors whose life has ended here, Lord, and we pray that they have been called for higher services. We pray that you be with those families, console them, be with them and bless them. Father God, we come before thee. We pray for the world peace, with peace of Jerusalem, peace of Palestine, and peace wherever there is a conflict, war, and ethnic cleansing. Father God, I pray, let your compassion come forth. Redeem us, Lord. Give us the grace. Give us compassion and the compassionate heart, and be with all those Middle East countries and also the superpowers who have to intervene at a very crisis that the Israel and Palestine is at one another. We pray that your peace be upon them, Lord. On this day, through your word, we want to see and seek the Lord of our life in the storm. Be with us. Bless us. And we also pray for other nations who are suffering because of coronavirus, and especially the Asia, Middle East, and Africa, Europe, every continent, America. Lord, we pray that you help us. Even in South America and Canada, we seek your blessings upon the people and those who are in need of your help. Thank you once again, Lord, for being with us and listening to us. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವ ಇಂದ್ರಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ತಂದೆಯ ದೇವರೇ, ನೀನು ನಮ್ಮ ಪ್ರಾರ್ಥನೆಯನ್ನು ಲಾಲಿಸಿ ನಮಗೆ ಉತ್ತರ ಕೊಡುವಂತ ದೇವರಾಗಿದ್ದಿ. ನಮ್ಮ ದೇಶದಲ್ಲಿ ಮತ್ತು ನಮ್ಮ ನೆರೆಹೊರ ರಾಷ್ಟ್ರದಲ್ಲಿ ನಿನ್ನ ಶಾಂತಿ ಸೌಹಾರ್ದತೆ ಇರಲಿ. ಇಸ್ರಾಯೇಲ್ ಮೇಲೆ ನಿನ್ನ ಸಮಾಧಾನ ಇರಲಿ. ಅವರನ್ನು ನಿನ್ನ ಮಾರ್ಗದಲ್ಲಿ ನಡೆಸು ಮತ್ತು ಪ್ಯಾಲೆಸ್ತೈನ್ಗೆ ಬೇಕಾಗಿರುವಂತಹ ಸಮಾಧಾನ, ಪ್ರೀತಿ ಆ ಮಕ್ಕಳಲ್ಲಿ, ಹೆಣ್ಣು ಮಕ್ಕಳಲ್ಲಿ ಅವರು ನಿನ್ನ ಒಂದು ಮಹಿಮೆಯನ್ನು ತೋರಿಸುವಂತೆ ಅವರಿಗೆ ಸಹಾಯ ನೀಡಿ. ಈ ಬೆಳಿಗ್ಗೆ ನಮ್ಮ ಆರಾಧನೆಯ ಆದಿಯು ಅಂತ್ಯವು ಮಧ್ಯಸ್ಥನು ನೀನಾಗಿದ್ದುಕೊಂಡು ನಮ್ಮೆಲ್ಲರ ಪ್ರಾರ್ಥನೆಗೆ ಉತ್ತರ ಕೊಡ್ತಿ ಎಂಬ ವಿಶ್ವಾಸದಲ್ಲಿ ನಮ್ಮನ್ನು, ಈ ಸಭಿಕರನ್ನು ಮತ್ತು ಇಲ್ಲಿ ಬಂದು ಯಾರ್ಯಾರು ಕಷ್ಟದಲ್ಲಿದ್ದಾರೆ ಅವರಿಗಾಗಿ, ಆನ್ಸಲ್ಗಾಗಿ ಪ್ರಾರ್ಥಿಸ್ತೇವೆ. ಆತನನ್ನು ಮುಟ್ಟಿ ಸ್ವಸ್ಥಪಡಿಸು. ಯಾರ್ಯಾರಿಗೆ ಜ್ವರ, ಶೀತ ಉಂಟು ಅವರನ್ನು ಸಹ ನೀನು ಮುಟ್ಟಿ ಸ್ವಸ್ಥಪಡಿಸು. ಅವರೆಲ್ಲರಿಗೆ ಆರೋಗ್ಯ ಭಾಗ್ಯವನ್ನು ನೀಡಿ ನೀನು ದೇವರೆಂಬುದಾಗಿ ನಿನ್ನ ವಾಕ್ಯದ ಮೂಲಕ ತೋರಿಸಿಕೊಡಬೇಕೆಂಬುದಾಗಿ ಮಹಿಮೆಯನ್ನು ನಿನಗೆ ಸಲ್ಲಿಸ್ತಾ, ಆರಾಧನೆಯನ್ನು ನಿನಗೆ ಸಲ್ಲಿಸ್ತಾ, ಸ್ತುತಿಗೆ ಪಾತ್ರನು ನೀನೆಂಬುದಾಗಿ ನಿನ್ನನ್ನು ಸ್ತುತಿಸಿ ಕೊಂಡಾಡಿ ಈ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೆನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರೋ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅಂತಿಂದ ಆಹಾರವನ್ನು ನಮ್ಗೆ ಇವತ್ತು ದಯಪಾಲಿಸಿಕೊಡು. ನಮ್ಗೆ ತಪ್ಪು ಮಾಡಿದರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾ ಕಾಲವು ನಿನ್ನದೇ ಸ್ವಾಮಿ. ಆಮೆನ್. ಸಭಿಕರಿಗೆ ತಿಳಿಸಬೇಕಾದಂತ ಪ್ರಕಟಣೆ. The church announcements are as follows. Next Sunday service, worship service, virtual service online at 8:30 a.m. After the church service, today we have our pastorate committee meeting, which will be held at 11 o'clock. ನಾವು ಸಭೆ ಆದ ಮೇಲೆ ನಮ್ಮ ಸಭಾಪಾಲನಾ ಸಮಿತಿಯಲ್ಲಿ ಸೇರಿ ಬರುವವರಾಗಿದ್ದೇವೆ. ಅದರ ಎಲ್ಲ ಸಭಾಪಾಲನಾ ಸಮಿತಿಯ ಸದಸ್ಯರಲ್ಲಿ ಬೇಡಿಕೊಳ್ಳುವುದೇನೆಂದ್ರೆ, ನಿಮ್ಮ ಒಂದು ಸಹಾಯ ನಮಗೆ ಬೇಕಾಗಿದೆ. ದಯಮಾಡಿ ನೀವು ನಮ್ಮ ಒಂದು ಸಭಾಪಾಲನಾ ಸಮಿತಿಯಲ್ಲಿ ಇದ್ದವರು ಮೀಟಿಂಗ್ ಅನ್ನು ವರ್ಚುವಲಿ ಅಟೆಂಡ್ ಮಾಡಬೇಕೆಂಬುದಾಗಿ ನಾನು ಕೇಳಿಕೊಳ್ಳುತ್ತೇನೆ. ದುಃಖದ ಸಂಗತಿ, ನಾನು ವಿಶೇಷವಾಗಿ ಸಭೆಗೆ ತಿಳಿಸಬೇಕೆಂದರೆ, ನಿನ್ನೆ ದಿವಸ ನಾನು ಮೆಸೇಜ್ ಹಾಕಿದ್ದೆ. ನಮ್ಮ ಸಭೆಯಲ್ಲಿ ಇದ್ದು
ಆಕೆ ಈಗ ಗೋವಾದಲ್ಲಿ ನೆಲೆಸುತ್ತಿರುವಾಗ ಅವರು ವಿಶೇಷವಾಗಿ ನಮ್ಮ ಒಂದು ಸಭೆಯ ಸದಸ್ಯರಾಗಿ ಮತ್ತು ನಮ್ಮ ಒಂದು ಸಭೆಯಲ್ಲಿ ಅವರು ಜೀವನ ಮಾಡಿ ಇನ್ನು ಮುಂದೆ ಅವರು ನಮ್ಮ ಮಧ್ಯದಲ್ಲಿ ಇಲ್ಲದಂತೆ ಅವರು ಹೋಗಿರುವಾಗ ಅರ್ಚನಾ ಸಾಮಂತ್ ಅವರ ಕುಟುಂಬಕ್ಕಾಗಿ ನಾವು ಪ್ರಾರ್ಥನೆ ಮಾಡುವವರಾಗಿದ್ದೇವೆ. ಡೀಟೇಲ್ಸ್ ನನಗೆ ಗೊತ್ತಿಲ್ಲ. ಅವರು 67 ವರ್ಷದವರು. ಅವರು ಗೋವಾದಲ್ಲಿ ಇದ್ದಾಗ ನಿನ್ನೆ ಸಂಜೆಗೆ ಅವರ ಮರಣವಾಗಿರುತ್ತದೆ. ಅದಕ್ಕಾಗಿ ಇವತ್ತು ಡೀಟೇಲ್ಸ್ ನಂಗೆ ಏನ್ ಸಹ ಗೊತ್ತಿಲ್ಲ. ಅವರಿಗಾಗಿ ಪ್ರಾರ್ಥಿಸಿರಿ. ಅವರಲ್ಲಿ ನಿಮ್ಮ ಒಂದು ಪ್ರಾರ್ಥನೆ ವಿಜ್ಞಾಪನೆಯಲ್ಲಿ ನೆನೆಸಿಕೊಳ್ಳಬೇಕೆಂಬುದಾಗಿ ಕೇಳಿಕೊಳ್ಳುತ್ತೇನೆ. We regret to inform that the demise of Mrs. Archana Samant, who was our church member, who took transfer 2-3 years ago, and she was in Goa. Yesterday, I came to know on 15th of May, she passed away, and her 2 sons are in Goa. Please remember them in your prayers, and may the Lord comfort them, console them. And this is a shock to everyone to know that Mrs. Archana Samant is not with us. Birthdays for this week. ನಮ್ಮ ಒಂದು ಸಭೆಯ ಸದಸ್ಯರ ಹುಟ್ಟು ಹಬ್ಬದ ಡೀಟೇಲ್ಸ್ ಇಲ್ಲಿ ಉಂಟು. 16ನೇ ತಾರೀಕು ಆಲ್ಡ್ರಿನ್ ಜಾನ್ ಡ್ಯಾನಿಯಲ್, ಮಿಖಾಯಲ್ ಮಾನಿಶ್ ಅತ್ತಾವಲ್ಲೆ, ಸ್ಟಾನ್ಲಿ ಸಿ ಉತ್ತಂಗಿ. 19ನೇ ತಾರೀಕು ಕ್ರಿಸ್ಟಿ ನಿಕೋಲ್ ಜತನ. 22ನೇ ತಾರೀಕು ಕಾಲ್ವಿನ್ ಜೋಸೆಫ್ ಸೋನ್ಸ್, ಕಮಲಾ ಡೇಸಿ ಕುಂದರ್, ಮಾರ್ಗ್ರೆಟ್ ಸೋಫಿಯಾ ಕೋಟ್ಯನ್, ಸರೋಜಾ ಇಮ್ಯಾನ್ಯುಯಲ್. ದೇವರಿವರನ್ನು ಆಶೀರ್ವದಿಸಲಿ. ಈ ವಾರದಲ್ಲಿ ಅವರು ದೇವರ ಮಹಿಮೆಗಾಗಿ ಎಲ್ಲವನ್ನು ಸ್ವೀಕರಿಸಲೆಂಬುದಾಗಿ ನಾವು ಪ್ರಾರ್ಥಿಸುವವರಾಗಿದ್ದೇವೆ. ಐ ವಿಶ್ ದೆಮ್ ಆಲ್ ಗಾಡ್ಸ್ ಬ್ಲೆಸ್ಸಿಂಗ್ as they celebrate their birthdays from 16 to 22nd. May the Lord bless them and we wish them God's blessing. Wedding anniversaries: 16th Elvis and Shashi Prabha Joseph, 17th David and Shanti Gangadhar Anupala, 20th Neville Franklin and Shobha Shushanti Naik. May the Lord bless them. These are the names that I have in my list. May God bless them as they celebrate. I wish Elvis and Shashi Prabha God's blessing, today being their wedding anniversary. ದೇವರು ಎಲ್ವಿಸ್ ಅನ್ನು ಮತ್ತು ಶಶಿ ಪ್ರಭಳನ್ನು ಆಶೀರ್ವದಿಸಲಿ. ಇದು ಅವರ ಮದುವೆ ದಿನವಾದ ಕಾರಣ ಅವರಿಗಾಗಿ ನಾವು ಪ್ರಾರ್ಥಿಸುವವರಾಗಿದ್ದೇವೆ. ನಮ್ಮ ಸಭೆಯ ಕಾಣಿಕೆ ಮತ್ತು ನಿಮ್ಮ ದಶಮಾಂಶಗಳು ಕೊಡುವುದಾದರೆ ಆನ್ಲೈನ್ ಮುಖಾಂತರ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಹೆಸರು ಚಾರಿಟಬಲ್ ರಿಲಿಜಿಯಸ್ ಟ್ರಸ್ಟ್ ಆಫ್ MRC ರಾಬಿನ್ಸನ್ ಮೆಮೋರಿಯಲ್ ಮೆಥಡಿಸ್ಟ್ ಕ್ಯಾನರೀಸ್ ಸೆಂಟ್ರಲ್ ಚರ್ಚ್, ಅದನ್ನು ಶಾರ್ಟ್ ಫಾರ್ಮ್ ಅಲ್ಲಿ ನಾವು ಬರೀಬಹುದು. RMM KCC ಬರೆದ್ರೆ ಸಹ ಬರ್ತದೆ. ಅಕೌಂಟ್ ನಂಬರ್ 31640201086998 IFSC code UBI, that is Union Bank of India North, ಅದು 05311642 ಬ್ರಾಂಚ್ ಕ್ಲೇರ್ ರೋಡ್ ಮುಂಬೈ. ನಿಮ್ಮ ಕಾಣಿಕೆಗಳನ್ನು ದಯಮಾಡಿ ಬ್ಯಾಂಕಿಗಾದ್ರೂ ಕಳಿಸಬಹುದು, ಇಲ್ಲ ಚೆಕ್ ಬರೆದು ನೀವು ನಮಗೆ ಪೋಸ್ಟ್ ಮಾಡಿದೆಯಾದರೆ ನಾವು ನಿಮ್ಮ ಒಂದು ಕಾಣಿಕೆಯನ್ನು ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಮಾಡಬಹುದು. ಇದಕ್ಕಾಗಿ ನಾವು ನಿಮ್ಮೆಲ್ಲರಿಗಾಗಿ ದೇವರನ್ನು ಸ್ತುತಿಸಿ ಕೊಂಡಾಡ್ತೇವೆ. ಕೊಟ್ಟವರೆಲ್ಲರೂ ದೇವರ ಒಂದು ಸೇವೆ ಮುಂದುವರಿಯುವ ಹಾಗೆ ಮತ್ತು ದೇವರ ಸೇವೆ ನಮ್ಮ ಮಧ್ಯದಲ್ಲಿ ಒಳ್ಳೆ ರೀತಿಯಲ್ಲಿ ನಡೀತಾ ಉಂಟು. ಈ ಕಷ್ಟದ ದಿನಗಳಲ್ಲಿ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. May the Lord bless you all. You have been a big source of encouragement and strength to the church. You have those who have paid this week also. May God bless you through your bank and through checks. Please post it to the church address. We will deposit your checks into our bank, and our bank details are projected here for your reference. Please use this and bless the church ministry. May the Lord bless you. Shall we pray? Let us pray. ಪ್ರಾರ್ಥನೆ ಮಾಡುವ. ನಮ್ಮೆಲ್ಲರ ಒಳ್ಳೆಯ
ಒಡೆಯನು ರಕ್ಷಕನಾದ ತಂದೆಯ ದೇವ್ರೆ, ನಮ್ಮ ಸಭಿಕರ ಹುಟ್ಟುಹಬ್ಬಕ್ಕಾಗಿ ಮದುವೆ ದಿನಗಳಿಗಾಗಿ ನಾವು ನಿನ್ನನ್ನು ಕೊಂಡಾಡಿ ಅವರ ಹೆಸರುಗಳ ಮೂಲಕ ಅದನ್ನು ಓದುವುದರಿಂದ ನಿನ್ನ ಮುಂದೆ ತಂದಿರ್ತೇವೆ ತಂದೆ. ಅದನ್ನು ನೀನು ಆಶೀರ್ವದಿಸು. Eternal God, bless all those whose names have been read, whose birthdays and wedding anniversaries we celebrate this week. Lord, we commit them all into your loving care. May the Lord bless them, give them health and strength, take care of their needs, and bless their Lord in a very special way. Today, whoever is celebrating, Lord, be with them and bless them. Elvis and Shashi, Prabha, you be with them and give them your grace and mercy. And also we pray that those of our members who will be celebrating this week, let your presence be with them and bless them. Thank you for all those who are donors, contributors, and the tithe givers, and those who send month after month to the church bank account. We praise you, Lord, for their life and commitment. We thank you, Lord, for being with us in these difficult and hard days, and many have stood with the church. We praise you. We thank you for their lives and commitment. Bless our church ministry, bless our staff, bless our leaders, bless our pastorate committee, and all of us. Enable us to know your word, walk in your word, and bring glory and honor to your name. In Jesus' name we pray. Amen. I want to thank all the members and Nina for celebrating Mother's Day last week, and they have been help to the church, and they have done a wonderful job. Those who have participated, those who are testified, those who have prayed, those who have brought the message. Nina, I thank God for your life and commitment. May God bless you all, mothers, and wish you God's blessing for being part of our church service last Sunday. Thank you. Today's scripture portion, ಈ ದಿನಕ್ಕೆ ನೇಮಕ ಮಾಡಿದಂತ ದೇವರ ವಾಕ್ಯವು ಹಳೆ ಒಡಂಬಡಿಕೆಯಿಂದ ಎಜಿಕೇಲನ ಪುಸ್ತಕ 1ನೇ ಅಧ್ಯಾಯ 4ರಿಂದ 10 ವಚನಗಳು. ಯಾರಾದ್ರೂ ಓದ್ತೀರಾ? Anyone would like to read Ezekiel chapter 1 verses 4 to 10 in Kannada or English? ಯಾರಾದ್ರೂ ಓದ್ತೀರಾ? Hello. Odiraka. Ellanaka. Today's scripture reading is taken from the Old Testament, Prophet Ezekiel, chapter 1, verses 4 to 10. ಈ ದಿವಸ ನೇಮಕವಾದ ಪಾರಾಯಣ ಪಾಠದ್ದು ಹಳೆ ಒಡಂಬಡಿಕೆಯಲ್ಲಿ ಎಜ್ಕೇಲನ ಪ್ರವಾದನೆಯ ಗ್ರಂಥ 1ನೇ ಸಂಧಿ ವಚನ 4ರಿಂದ 10. ಎಜ್ಕೇಲನ ಪ್ರವಾದನೆ ಗ್ರಂಥ 1ನೇ ಸಂಧಿ ವಚನ 4ರಿಂದ 10. ಇಗೋ, ನಾನು ನೋಡಿದೆನು, ಬಡಗಲಿಂದ ಬಿರುಗಾಳಿಯು ಬೀಸಿತು, ಎಡೆಬಿಡದೆ ಜಗಜಗಿಸುವ ಜ್ವಾಲೆಯುಳ್ಳ ಮಹಾ ಮೇಘವು ಕಾಣಿಸಿತು, ಅದರ ಸುತ್ತಲೂ ಮಿಂಚು ಹೊಳೆಯಿತು, ಅದರ ನಡುವೆ ಆ ಜ್ವಾಲೆಯ ಮಧ್ಯೆ ಸುವರ್ಣ ಕಾಂತಿಯಂತ ಕಾಂತಿಯು ಉಂಟಾಯಿತು, ಅದರ ಮಧ್ಯದೊಳಗಿಂದ 4 ಜೀವಿಗಳ ಆಕಾರಗಳು ಕಂಡು ಬಂದವು, ಅವುಗಳ ರೂಪವು ಮನುಷ್ಯ ರೂಪದಂತಿತ್ತು, ಒಂದೊಂದಕ್ಕೆ 4 ಮುಖಗಳು, 4 ರೆಕ್ಕೆಗಳು ಇದ್ದವು, ಅವುಗಳ ಕಾಲುಗಳು ನೆಟ್ಟಗಿದ್ದು ಬೆಳಗಿನ ತಾಮ್ರದ ಹಾಗೆ ನಿಗಿನಿಗಿಸುತ್ತಿದ್ದವು, ಹೆಜ್ಜೆಗಳು ಕರುವಿನ ಗೊರಸಿನಂತಿದ್ದವು, ಒಂದೊಂದು ಜೀವಿಯ 4 ಪಾರ್ಶ್ವಗಳಲ್ಲಿನ ರೆಕ್ಕೆಗಳ ಕೆಳಗೆ ಮನುಷ್ಯ ಹಸ್ತದಂತ ಹಸ್ತಗಳಿದ್ದವು. ಆ 4 ಜೀವಿಗಳ ಮುಖಗಳು ರೆಕ್ಕೆಗಳು ಹೇಗಿದ್ದವೆಂದರೆ ರೆಕ್ಕೆಗಳು ಒಂದಕ್ಕೊಂದು ತಗಲುತ್ತಿದ್ದವು, ಆ ಜೀವಿಗಳು ಮುಂದರಿದಾಗೆಲ್ಲ ತಿರುಗಿಕೊಳ್ಳದೆ ಹೊರಟ ಮುಖವಾಗಿಯೇ ಹೋಗುತ್ತಿದ್ದವು. ಮುಖಗಳು ಎಂಥವುಗಳೆಂದರೆ, ಒಂದೊಂದರ ಮುಂದಿನ ಮುಖವು ಮನುಷ್ಯನದು, ಬಲಗಡೆಯ ಮುಖವು ಸಿಂಹನದು, ಎಡಗಡೆಯ ಮುಖವು ಹೋರಿಯದು. ದೇವರಿ ಪರಿಶುದ್ಧ ವಾಕ್ಯಗಳು ನಮ್ಮೆಲ್ಲರ ಆತ್ಮದ ಲಾಭಕ್ಕಾಗಿ ಆತನ ನಾಮದ ಮಹಿಮೆಗಾಗಿ ಆಶೀರ್ವದಿಸಲಿ. Thank you, Helenaka, for reading the scripture. God bless you. ಹೊಸ ಒಡಂಬಡಿಕೆಯಲ್ಲಿ ನಾವು ಆರಿಸಿಕೊಂಡಂತ ವೇದ ವಾಕ್ಯವು ನಾವು ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 6ರಿಂದ 11 ವಚನಗಳು. Someone can read from Acts of the Apostles chapter 1
verses beginning from 6 to 11. Ascension, that is the portion. Acts chapter 1, verses 6 to 11. When they therefore were come together, they asked of him, saying, Lord, wilt thou at this time restore again the kingdom to Israel? And he said unto them, It is not for you to know the times or the seasons which the Father hath put in his own power. But you shall receive power after that the Holy Ghost is come upon you, and you shall be witnesses unto me, both in Jerusalem and in all Judea, and in Samaria, and unto the uttermost parts of the earth. And when he had spoken these things, while they beheld, he was taken up, and a cloud received him out of their sight. And while they looked steadfastly towards heaven as he went up, behold, two men stood by them in white apparel, which also said, Ye men of Galilee, why stand ye gazing up into heaven? This same Jesus which is taken up from you into heaven shall so come in like manner as you have seen him go into heaven. May the Lord bless the reading and interpretation of his holy word. ಈ ವಾಕ್ಯವನ್ನು ಓದಿದ್ದಕ್ಕಾಗಿ ನೀನಾ ಕುಮಾರನ್ನು ನಾನು ವಂದಿಸ್ತೇನೆ. ದೇವರು ಈ ವಾಕ್ಯಗಳ ಮೂಲಕ ನಮ್ಮ ಕೂಡ ಮಾತನಾಡಲಿ. ಇದು ಪರಿಶುದ್ಧ ವಾಕ್ಯ. ದೇವರು ನಮ್ಮನ್ನು ಆಶೀರ್ವದಿಸಲಿ. ದೇವರ ವಾಕ್ಯವನ್ನು ಕೇಳುವುದಕ್ಕಿಂತ ಮುಂಚೆ ಸಂಗೀತಗಳಲ್ಲಿ 82ನೇ ಸಂಗೀತವನ್ನು ಹಾಡಿಕೊಳ್ಳುವ. ಫ್ರಮ್ ಆರ್ hymn book we will sing together as hymn number 82 from our hymnal. 82ನೇ ಸಂಗೀತ. ಇದನ್ನು ನಾವು ಒಟ್ಟಾಗಿ ಹಾಡುವಾಗ ದೇವರ ವಾಕ್ಯವನ್ನು ಕೇಳುವಂತೆ ದೇವರು ನಮ್ಮನ್ನು ತಯಾರು ಮಾಡಲಿ. ಸ್ತೋತ್ರವನ್ನು ಉತ್ತಮ ದೇವರಿಗೆ ಅರ್ಪಿಸ ಬನ್ನಿ. ಉದ್ವಾದಿ ಕರ್ತಗೆ ಮಹಿಮೆ ಆಗಲಿ ಅನ್ನಿ ಹರುಷದಲ್ಲಿ ದೂತರ ಸಂಘದಲ್ಲಿ ಸ್ತೋತ್ರ ಸುಗಂಧವ ತನ್ನಿ. Praise to the Lord Almighty, the King of creation. Shall we sing? Praise to the Lord.
ಈ ದಿವ್ಯಾರೋಹಣ ಭಾನುವಾರದ ಆರಾಧನೆಯಲ್ಲಿ ದೇವರು ನಮ್ಮ ಕೂಡ ಮಾತನಾಡುವುದಕ್ಕೆ ಆರಿಸಿಕೊಂಡಂತ ವೇದ ವಾಕ್ಯವು ಎಜಿಕೇಲನ ಪುಸ್ತಕದಿಂದ ನಾನು ಆರಿಸಿಕೊಂಡಿದ್ದೇನೆ ಮತ್ತು ಅದನ್ನು ನಾನು ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯದಲ್ಲಿ ಶಿಷ್ಯರ ಒಂದು ಪರಿಸ್ಥಿತಿ ಏನಾಗಿತ್ತು ಎಂಬುದಕ್ಕೆ ನಾನು ಅದನ್ನು ಹೋಲಿಸುವವನಾಗಿದ್ದೇನೆ. ಆನ್ ದಿಸ್ ಅಸೆನ್ಷನ್ ಸಂಡೇ, ದಿ portions which are taken from Ezekiel chapter 1 verse 4 to 10, I will compare the state of the disciple in Acts chapter 1 verse 5 to 6 to 11. As we looked at that state, when Jesus completed his mission, when he went up into heaven after 40 days of continuous ministry with his disciples and other disciple, and he told them about the life. He told them that I'm going and I'm sending you helper. ನಾನು ನಿಮ್ಮಿಂದ ಹೊರಟು ಹೋಗಿ 40 ದಿವಸಗಳ ಕಾಲ ಆತನು ಶಿಷ್ಯರೊಡನೆ ಸೇರಿ ಅವರಿಗೆ ತಿಳಿಸಬೇಕಾದದ್ದನ್ನೆಲ್ಲ ತಿಳಿಸಿ ಅವರಿಗೆ ಶಾಂತಿ, ಸಮಾಧಾನ ಮತ್ತು ದೇವರ ಆತ್ಮನ ನಡೆಸುವಿಕೆ, ದೇವರ ಆತ್ಮನ ಪ್ರೋಕ್ಷಣೆ ಅವರಿಗೆ ಕೊಡುವ ಒಂದು ವಾಗ್ದಾನ ಮಾಡಿದ್ದಾನೆ. ಅದನ್ನು ಮುಂದಿನ ವಾರ ನಾವು ನೋಡ್ತೇವೆ. ಅದಕ್ಕೆ ನಾವು ಹೇಳ್ತೇವೆ ಪೆಂತಿಕೋಸ್ತ ಹಬ್ಬ ಎಂಬುದಾಗಿ. ಮುಂದಿನ ವಾರ ನಾವು ಪೆಂತಿಕೋಸ್ ಹಬ್ಬವನ್ನು ಮಾಡುವಾಗ we need to recognize Jesus who promised the helper and our own seal of eternal life Jesus Christ has promised, and we will look into that on next Sunday, that is Pentecost Sunday. Today, let us see, if you have your Bible, keep it open. Ezekiel chapter 1 verse 4 to 10, and complete 3 chapters we have to connect it. Only 10 verses if you read, you will not come to know. If you read from verse 1 onwards, Ezekiel was a young Hebrew priest who was a visionary, who had vivid imagination, and he was the descendant of the family of Zadok. Zadokನ ಒಂದು ವಂಶಕ್ಕೆ ಸೇರಿದಂತ ಎಜಿಕೇಲನು ಬಹಳ 25-26 ವರ್ಷದವನಾಗಿರಬಹುದು. ಆತನಿಗೆ ಮದುವೆ ಆಗಿತ್ತು, ಆತನಿಗೆ ಒಳ್ಳೆ ಆಸ್ತಿವಂತ, ಆತನ ಸೇವೆ ಹಿಬ್ರಿಯರ ಮಧ್ಯದಲ್ಲಿತ್ತು. ಆತನು ಜಾದೋಕನ ಕುಟುಂಬದವನೆಂಬುದಾಗಿ ನಾವು ನೋಡುವುದಾದ್ರೆ ಆರೋನನಿಂದ ಬಂದಂತವನು ಮತ್ತು ಮೋಶೆಯ ಸಹೋದರನ ಒಂದು ಸಂತಾನಕ್ಕೆ ಸೇರಿದವನು ಎಜಿಕೇಲ್ ಎಂಬುದಾಗಿ ನಾವು ನೋಡ್ತೇವೆ. And we have to recognize Ezekiel became priest when he was in his 20s, let's say late 20s. And at that time, what happened? One day, King Nebuchadnezzar of Babylon came with armies and laid siege against Jerusalem. And King Josiah was the king of Judah. He surrendered his kingdom to ನೆಬುಕದ್ನೇಚರ್. ನಾವು ನೋಡ್ತೇವೆ ನೆಬುಕದ್ನೇಚರನು ಬಂದು ಆ ಒಂದು ಯೆರೂಸಲೇಮ್ ಪಟ್ಟಣವನ್ನು ತೆಗೆದುಕೊಂಡು ಹೋದಾಗ ಎಜಿಕೇಲ ಅಲ್ಲಿ ಸಣ್ಣ ವಯಸ್ಸಿನಲ್ಲಿ ಆತನೇನಾಗಿದ್ದ, ದೇವರ ಸ್ಥಾನದಲ್ಲಿ ಸೇವೆ ಮಾಡುವಂತವನಾಗಿದ್ದ ಎಂಬುದಾಗಿ ನಾವು ನೋಡ್ತೇವೆ. If you look at this, these are the days when King Jehoiakim was the ruler. If you read verse Ezekiel chapter 1 verse 2, on the 5th day of the month, it was the 5th year of the exile of King Jehoiakim, and the word of the Lord came to Ezekiel the priest, the son of Buzi, and the land of Chaldeans of the Chebar canal or river. The hand of the Lord was upon him there. ಆತನು ಕೇಬಾರ್ ನದಿಯ ಹತ್ತಿರವಿರುವಾಗ ಆತನ ಒಂದು ದೇವರ ವಾಕ್ಯ ಬಂತೆಂಬುದಾಗಿ ನಾವು ನೋಡ್ತೇವೆ. ಅಷ್ಟೊತ್ತಿಗೆ ಎಷ್ಟು ವರ್ಷಗಳಾಗಿತ್ತಂದ್ರೆ ಸುಮಾರು 3-4 ವರ್ಷಗಳು ಅವರು ಬ್ಯಾಬಿಲೋನ್ ದೇಶದಲ್ಲಿ ಇದ್ದವರೆಂಬುದಾಗಿ ನಾವು ನೋಡ್ತೇವೆ. ಎಂತೆಲ್ಲವರನ್ನು ಅವರು ತೆಗೆದುಕೊಂಡು ದಾಸತ್ವಕ್ಕೆ ತೆಗೆದುಕೊಂಡು ಹೋದವರೆಂಬುದಾಗಿ ನಾವು ನೋಡುವುದಾದ್ರೆ ಅಲ್ಲಿ ಅನೇಕ ಜನರಿದ್ರು. 7,000 ಬೆಸ್ಟ್ ಪೀಪಲ್ ಆಫ್ ದ ಸಿಟಿ were included in the service of the king, and he chose priests, he chose the artisan, he chose men and women of wealth, and he had taken away all these skilled workers under him, so that his capital city or Babylon
will have the lot of work for them, and they were slaves there. ಅಲ್ಲಿ ಎಜಿಕೇಲನು ಏನ್ ಮಾಡ್ತಾನೆ ಎಂಬುದಾಗಿ ನಾವು ನೋಡಿದೆಯಾದ್ರೆ, ಆತನ ಸೇಬಾರ್ ನದಿ ಹತ್ರ ಇರುವಾಗ ಅವರ ಒಂದು ಜೀವಿತ ಹೇಗಿತ್ತು, ಆತನ ವೇದನೆ ಏನಾಗಿತ್ತು ಎಂಬುದಾಗಿ ನೋಡುವ. ಫಸ್ಟ್ we have to sing that in all these difficult situations he has come out of the homeland, and he was in agony. Ezekiel was an young man. All fellow country people, they were looking, where is God? What is happening to them? The consequences of their disobedience is such a severe thing. They have been taken into exile. Whenever people disobeyed, the God used to send them into exile. But his love and his care was there with the people. That we have to ಅಂಡರ್ಸ್ಟ್ಯಾಂಡ್. ನಾವು ನೋಡ್ಬೇಕು, ಯಾವಾಗ ಜನರು ಅವಿಶ್ವಾಸದಲ್ಲಿ ದೇವರಿಗೆ ಎದುರಾದ್ರು ಅವರನ್ನು ಏನ್ ಮಾಡ್ತಾ ಇದ್ದ ಅಂದ್ರೆ, ದೇವರು ಬೇರೆ ರಾಜಗಳ ಕೆಳಗೆ ಅವರನ್ನು ದಾಸತ್ವಕ್ಕೆ ಒಪ್ಪಿಸಿ ಕೊಡ್ತಿದ್ದ ಎಂಬುದಾಗಿ ನಾವು ನೋಡ್ತೇವೆ. ಇಲ್ಲಿ 4ನೇ ವಚನ ನೋಡುವ. ನಾವು ಕಮ್ ಟು ದಿ ಸ್ಟೇಟ್ ಆಫ್ ದಿಸ್ ಮ್ಯಾನ್, ದಿ ಆಗ್ನಿ ಆತನ ಮಾನಸಿಕ ಸಂಕಟ, ಆತನ ವೇದನೆ. ನಾವು ಎಜಿಕೇಲನಲ್ಲಿ ನೋಡುವಾಗ ಆತನು ಏನಾಗಿತ್ತಂದ್ರೆ, ಯೆರೂಸಲೇಮ್ ಪಟ್ಟಣ ಬಿಟ್ಟಿದ್ದ, ಆತನಿಗೆ ದೇವರ ಆಲಯ ಇರಲಿಲ್ಲ, ಆತನು ಅಲ್ಲಿ ಸೇವೆ ಮಾಡುವುದಕ್ಕಾಗಿ ನಾವು ನೋಡ್ತೇವೆ, ಯಾಜಕನಾಗಿ ಸೇವೆ ಮಾಡುವುದಕ್ಕೆ ಆತನಿಗೆ ಸ್ಥಳ ಇರಲಿಲ್ಲ. ಆತನ ಎಲ್ಲಿದ್ದ? ಆತನು ಅವರ ಒಂದು ಜೀವಿತಗಳು ಏನಾಗಿತ್ತು ಅಂದ್ರೆ ಬಹಳ ಕಷ್ಟದಲ್ಲಿತ್ತು, ಅವರಿಗೆ ವೇದನೆ ತುಂಬಾ ಇತ್ತು. You see that Ezekiel was standing at the storm in the desert, and he was cultivating his garden, and we see the dust storm, finding God in the dust storm. ದೇವರನ್ನು ಆ ಒಂದು ಕಠಿಣ ಬಿರುಗಾಳಿಯಲ್ಲಿ ಕಂಡದ್ದು ಹೇಗೆಂಬುದಾಗಿ ನಾನು ತೋರಿಸ್ತೇನೆ. ಆತನು ಎಜಿಕೇಲನು ಅಲ್ಲಿ ಎಲ್ಲವನ್ನು ಬಿಟ್ಟು ಬಂದಾಗ, ಎವ್ರಿಥಿಂಗ್ he left. First I said Jerusalem, second the temple, the presence of God, and everything was thrown away at Nebuchadnezzar. And there he was standing and he saw the storm, and in the storm, I am reading chapter 1 verse 4. What did he see? ಇಗೋ ನಾನು ನೋಡಿದೆನು. ಏನ್ ನೋಡಿದೆ? ಬಡಗಲಿನಿಂದ ಬಿರುಗಾಳಿ ಬೀಸಿತು, ಎಡಬಿಡದೆ ಜಗಜಗಿಸುವ ಜ್ವಾಲೆ ಉಳ್ಳ ಮಹಾ ಮೇಘವು ಕಾಣಿಸಿತು, ಅದರ ಸುತ್ತಲೂ ಮಿಂಚು ಹೊಳೆಯಿತು, ಅದರ ನಡುವೆ ಆ ಜ್ವಾಲೆಯ ಮಧ್ಯೆ ಸುವರ್ಣ ಕಾಂತಿಯಂತೆ ಕಾಂತಿಯು ಉಂಟಾಯಿತು. What did he see? The glory of the Lord. In the storms, in the difficult times, in all these things, friends, we have to think about God is there in our difficult times. He's with us. He will not leave you nor forsake you. And this is the condition I saw, that in that dust storm, in the dust storm, can you see? Even putting your glasses, dust storm can hit you very hard. The sand particles and gritty particles of the dust can get into your eyes, and you may suffer vision problem. But he saw two things in all that fury: light and the motion of God's glory. God revealed himself to Ezekiel out of this storm cloud. ಆತನ ಕಷ್ಟದಲ್ಲಿರುವಾಗ, ಆ ವೇದನೆಯಲ್ಲಿರುವಾಗ, ಆ ಒಂದು ದುಃಖದಲ್ಲಿರುವಾಗ, in the same way when Jesus was ascended into heaven, disciples thought, Lord, why are you going? We have no help, and how can we face the world? How can I minister? How can I bring people to your kingdom? In that despair, he said, I am with you. I will go with you. In that despair. So you may question, where is your God? Why did God fail you? At the Chebar River,
Where is your God of Abraham? Where is your God of Isaac? Where is your God of Jacob? In all this negativity around, Ezekiel had grown up believing himself to be the heir of God's promise. In all that difficult situation, disciples also knew that Jesus is going to send them help as he was lifted up. In the crisis that they were almost intolerable to come into our lives, the living trouble never goes away. And there was Ezekiel's plight, and the same way disciples were having that very heart of despair. Lord, what happens once you go? But many of his people are looking unto him, the author and the finisher of the life. Ezekiel could not turn away from his bitterness, his loneliness, his homeland, but he trusted in his God. He trusted in his God. He knew that he, as a priest, ಯಾಜಕನಾಗಿ ಎಜಿಕೇಲನಿಗೆ ಗೊತ್ತಿತ್ತು, ಎಲ್ಲಾ ಕಷ್ಟದಲ್ಲಿ ದೇವರು ನನ್ನೊಂದಿಗೆ ಇದ್ದಾನೆ. ಆದ್ರೆ ಅಲ್ಲಿರುವಂತ ಇಸ್ರಾಯೇಲರು ಕೆಲವರು ಅಡ್ಜಸ್ಟ್ ಆಗಿ ಹೋಗಿದ್ರು. ಚಲೋ ಉನ್ಕೆ ಸಾಥ್ ಹಮ್ ಭಿ ಏಕ್ ಹೋ ಜಾಯೆಂಗೆ. But many of his people were adjusting and seemed to Ezekiel that the terrible cancer of complacency was eating away at them. They became complacent. This is part of our life. Today also, many of us are complacent. Aayega, jayega. It comes and goes. Look at the broken-hearted young man. Suddenly we see him square off his shoulders. What did he say in chapter 1, verse 5? And from the midst of it came the likeness of the four living creatures, and this was their appearance. They had human likeness, but each had four faces, and each of them had four wings. And the Holy Spirit came upon the disciple. They must have experienced the same thing. Ezekiel's experience, when he was going through the storm, he opened his eyes, he saw the glory of the Lord, and he said, I will not say it's all over. Our God is only a God. He will help us. He is all powerful, and he knows where I am. This was his faith in that despair. Now, Northebe, in his agony, in his very trying situation, Ezekiel had this faith. What did he say? My God is a God who will help me. He is all powerful. He knows where I am. Are you able to say that? Second, Ezekielana ಸಂತೋಷದ ಮರುಬು. Second, ecstasy of Ezekiel. ಅವನು ಭಾವ ಪರವಶನಾಗಿ ಆ ಒಂದು ಸ್ಥಿತಿಯಲ್ಲಿರುವಾಗ 6ನೇ ವಚನದಲ್ಲಿ ನೋಡುವ 6th, but he had four faces. Each of them had four wings. Help came from God. ನಾವು ನೋಡ್ತೇವೆ ಆತನು ಸಂತೋಷದ ಮರುವಿನಲ್ಲಿರುವಾಗ ಆ ಒಂದು ಕಷ್ಟದಲ್ಲಿ, ಆ ಒಂದು ಬಿರುಗಾಳಿಯಲ್ಲಿ, ಆ ಒಂದು ಹುಸುಬಿನ ಬಿರುಗಾಳಿಯಲ್ಲಿ ಆತನೇನ್ ಮಾಡ್ತಾನೆ? ದೇವರು ಅನ್ನು ಕಾಣುತ್ತಾನೆ, ದೇವರ ಮಹಿಮೆಯನ್ನು ನೋಡ್ತಾನೆ. Ezekiel watched and he was fascinated as he drew near God with his eyes of spiritual vision. He began to see the shining through the dust, the cloud, the infinite glory of God. In that troubled time, when Jesus was taken up, the disciples were also feeling in the same way. They were fascinated. They were saying that God will send us a help. God will deliver us. God will make us beautiful witnesses. Ezekiel saw the conquering chariot coming down from home. Verse 7. Their legs were straight. The soles of their feet were like the sole of the calf's foot, and the sparkled like a burnished bronze. Under their wings, on their four sides, the human hands, four, had their faces and their wings.
and their wings touched one another. Each one of them went straight forward without turning as they went. When God helps us, friends, we move on, we move forward, and we will be blessed with the Spirit of God activating the creative imagination of this young priest. What did he saw? He saw the symbolism of that time. ಆತನು ಸಂಕೇತ ಅಥವಾ ಗುರುತು ಅಥವಾ ಚಿಹ್ನೆಯನ್ನು ನೋಡಿದ. ಆ ಚಿಹ್ನೆಗಳು ಕನ್ನಡದಲ್ಲಿ ಬರೆದಿದೆ. 4 ಮುಖಗಳುಳ್ಳ, 4 ರೆಕ್ಕೆಗಳುಳ್ಳ, ಅವುಗಳ ಕಾಲುಗಳು ನೆಟ್ಟಗಿದ್ದು ಬೆಳಕಿನ ತಾಮ್ರದ ಹಾಗೆ ನಿಗಿಸುತ್ತಿದ್ದವು. ಹೆಜ್ಜೆಗಳು ಕರುವಿನ ಗೊರಸಿನಂತಿದ್ದವು. ಒಂದೊಂದು ಜೀವಕ್ಕೆ 4 ಪಾರ್ಶ್ವಗಳಲ್ಲಿ ರೆಕ್ಕೆಗಳ ಕೆಳಗೆ ಮನುಷ್ಯನ ಹಸ್ತದಂತೆ ಹಸ್ತಗಳಿದೆವು. The hands of the Lord were coming down. When you go through this, the Spirit of God will activate your imagination. Can you explain God in these difficult situations? ಸಾಧ್ಯ ಉಂಟಾ? ದೇವರನ್ನು ನೀನು ವರ್ಣಿಸುವುದಕ್ಕೆ ಸಾಧ್ಯ ಉಂಟಾ? He tried. ಈ ಸಂಕೇತ, ಈ ಗುರುತು, ಈ ಚಿಹ್ನೆಗಳನ್ನು ನೋಡಿದಾಗ ದೊಡ್ಡ ದೊಡ್ಡ ರೆಕ್ಕೆಗಳು, ದೊಡ್ಡ ದೊಡ್ಡ ಕೈಗಳು, ದೊಡ್ಡ ದೊಡ್ಡ ರಥ ಬಲಗಳು ಅಲ್ಲಿ ನೋಡಿದಾಗ ಆತನಿಗೆ ಏನ್ ಅನಿಸ್ತಿತ್ತು? ವರ್ಸ್ 8, ಒಂದೊಂದು ಜೀವಿ 4 ಪಾರ್ಶ್ವಗಳು, ರೆಕ್ಕೆಗಳ ಕೆಳಗೆ ಮನುಷ್ಯನ ಹಸ್ತದಂತೆ ಹಸ್ತಗಳಿದ್ದವು. 4 ಜೀವಿಗಳ ಮುಖಗಳು ರೆಕ್ಕೆಗಳು ಹೇಗೆಂದರೆ ರೆಕ್ಕೆಗಳು ಒಂದಕ್ಕೊಂದು ತಗುಲುತ್ತಿದ್ದವು. such a huge wings of the help. I wanted to say, Jerusalem, I wanted to cover you under my wings, but you did not listen to me. You did not listen to me. Verse 10, ಮುಖಗಳು ಎಂತಿಂದವು? ಒಂದರ ಒಂದು ಮುಖವು ಮನುಷ್ಯನದು, ಎರಡನೇ ಮುಖವು ಸಿಂಹನದು, ಎಡಗಡೆ ಮುಖವು ಹೋರಿಯದು, ಮುಖವು ಗರುಡ, ಹಿಂದಿನ ಮುಖವು ಗರುಡ ಪಕ್ಷಿಯದು. These are symbolic. These are help, service of the Lord. Jesus was sent to help the people. Each of them stand for symbolic this thing. When you have God in your life, when you experience God, when you commune with Him, your inner life can explain. But when you want to tell someone, I was trying to help someone on Monday, I saw a beautiful vision. I was sharing with my committee members also. Helenaka, I shared, and I shared with some of our church members. I could not explain. What is it? And today God is speaking to me that He is going to come as a help. ನಾನು ಸಹಾಯಕನಾಗಿ ಬರ್ತೇನೆ. We can know, He knows us. He can reveal us. And His own unique way, He speaks to us in that dust storm, in those difficult times. ಸಂಕೇತದ ಮಾತಿನಲ್ಲಿ, ಸಂಕೇತದ ಚಿಹ್ನೆಯಲ್ಲಿ ವಿಶೇಷವಾಗಿ ಆತನು ನಮ್ಮ ಕೂಡ ಮಾತನಾಡ್ತಾನೆ. I wanted to tell 3 things about this symbol. One thing, the symbol does not need to look, sound, smell, taste like a thing symbolized. It all must suggest imagination. ಐಡಿಯಾ ಇರ್ಬೇಕು ನೋಡಿ. ನೀವು ದೇವರ ದರ್ಶನ ನೋಡಿದ್ಯಾದ್ರೆ ಅದನ್ನು ನಿಮ್ಗೆ, ನಿಮ್ಮ ಬುದ್ಧಿಗೆ ಅಥವಾ ನಿಮ್ಮ ಮಾತಿನಿಂದ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಅದು ಎಜಿಕೇಲನಿಗೆ ಸಹ ಕಷ್ಟವಾಯಿತು. And symbols speak to our imagination. When we see green light ನೋಡಿದಾಗ ಏನಾಗ್ತದೆ? Your imagination tells go ahead. Red light ಇದ್ರೆ don't go, it's a danger. So symbol speaks to us. A symbol can have many meanings. Jesus said, I am the door. ಏನಪ್ಪ ದೇವರು ಯೇಸು ಸ್ವಾಮಿ ಹೇಳ್ತಾನೆ, ನಾನೇ ಬಾಗಿಲೆಂಬುದಾಗಿ. ಬಾಗಿಲಂದ್ರೆ ನಮ್ಮ ಮನೆ ಬಾಗಿಲಲ್ಲ. ಬಾಗಿಲಂದ್ರೆ ದೇವರ ಬಳಿಗೆ ನಡೆಸುವವನು ನಾನೇ. ನಾನು ನಿನ್ನನ್ನು ದೇವರ ಬಳಿಗೆ ನಡೆಸ್ತೇನೆ. God speaking through Jesus Christ. I am the door means, the symbol is, I will bring you close to God. ನಾನು ನಿಮ್ಮೊಂದಿಗೆ ಏನ್ ಮಾಡ್ತೇನೆ? ಬಂದು
ನಿಮಗೆ ದೇವರ ಬಳಿಗೆ ತೆಗೆದುಕೊಂಡು ಹೋಗ್ತಾನೆ. Unless I lead you, nobody will guide you to the Father. Jesus said, I am the way, the truth, and the life. These are symbolic. I am the way, the truth, and the life. And there we see he was drawing us or bringing us close to God. Finally, God in the storm, as Ezekiel describes to him, all through the Bible, we find rich symbolism of numbers. ಇಲ್ಲಿ ನಾವು ನೋಡ್ತೇವೆ 4 ದಿಕ್ಕುಗಳು, 4 ಗಾಳಿ. If you look at these are the symbolic words. ಏನು 4 ರೆಕ್ಕೆಗಳು, 4 ಕಾಲು, 4 ಮುಖಗಳು, ಅವರ ಮಧ್ಯೆ 4 ಜೀವಿಗಳು, ರೂಪವುಳ್ಳ ಮನುಷ್ಯನು. If you look at it, it's an amazing thing. This is a symbolic language. He says, from the midst of it came like 4 living creatures. They had human likeness, but each had 4 faces. Each had 4 wings. This is the language of the earth. God is speaking to the earthly thing. 4 directions you have: east, west, north, south. It's of the earth. 4 seasons we have in the world. Any part of the world. Rainy season is there, summer season, winter season, autumn. All these things are part of the earth. And he also speaks about 4 faces. Faces? It's of the earth. Manushana Bhagya Mata. So God in the storm of Ezekiel described to us that all through the Bible, he is talking about symbol. 4 represents this world. And Bible also speaks about one more number, 666. It speaks of man. It speaks of man. Because on the 6th day, God created man. And on the 7th day, God rested. 7th is a God's number. ತಿಳಿದುಕೊಳ್ಳಿರಿ ಇದರ ಅರ್ಥ. He saw this 4 winds, 4 seasons, 4 represents the corners of the earth. And here it is regarding the earth. 4 living creatures, 4 faces, 4 wings, 4-wheeled vehicle. The glory of God filled the earth. ನಾವು ನೋಡ್ತೇವೆ, ದೇವರು ತನ್ನ ಮಗನನ್ನು ಈ ಲೋಕಕ್ಕೆ ಕಳಿಸುವುದಕ್ಕಿಂತ ಮುಂಚೆ ಎಜೆಕೇಲನ ಮುಖಾಂತರ ಮಾತನಾಡಿದ್ದು, I will send you. I will send you. God is not confined to the temples, friend. God is not confined to the church. God is not confined to a particular group. God is everywhere upon this earth. He is watching over us. He is looking from heaven. Who is my child? ಆತನು ಪರಲೋಕದಲ್ಲಿ ಕುಂತು ಆತನು ಈ ಒಂದು ಭೂಮಿಯನ್ನು ನೋಡುವ ಆತನಾಗಿದ್ದಾನೆ. He was enthroned in some distance. No, friend. He is with us. He is watching over us. He is here by my crisis, by my trouble, when the heart is breaking, when he was going towards heaven. Everybody thought that we will be facing crisis. But God is going to comfort and strengthen the person who waits for him. They that wait upon the Lord, they will renew their strength and they will fly like a eagle. This is a symbolic language. ಇದು ಸಹ ಯಾರ್ಯಾರು ದೇವರಲ್ಲಿ ಇದು ಮಾಡ್ತಾರೆ, ಆತನಲ್ಲಿ ಕಾದುಕೊಂಡಿರ್ತಾರೆ, ಅವರು ಬಲ ಹೊಂದುವರು ಮತ್ತು ಅವರು ಹದ್ದಿನ ರೆಕ್ಕೆಯ ಪಾದೆಯಲ್ಲಿ ಆತನೊಂದಿಗೆ ಹಾರುವರು. This is the promise. When you go through crisis, when you go through hard time, when you go through the difficult time, when you have problems, when you are in the earth, you will face difficulties. ನೀನು ಮತ್ತು ನಾನು ಈ ಒಂದು ಕಷ್ಟ ಕಾಲದಲ್ಲಿ ದೇವರು ಸಂಕೇತದ ವಾಕ್ಯದಿಂದ ನಮ್ಮ ಜೊತೆ ಮಾತನಾಡ್ತಾನೆ. Are you willing to listen? God is speaking to us in symbolic language. Finally, I said, when he speaks about the earth, about the people, about the difficulties, about the sandstorms that we are in. Coming to chariot, I saw that. What happened?
he was talking about chariots. ಆ ಒಂದು 11ನೇ ವಚನದಲ್ಲಿ ನಾವು ನೋಡುವಾಗ ಆ ಜೀವಿಗಳು ಹೊರಟು ಮುಖಮುಖವಾಗಿ ತಿರುಗಿ ದೇವರ ಆತ್ಮನು ಸಾಗಿಸಿದ ಕಡೆಗೆ ಸಾಗಿದವು, ತಿರುಗಿಕೊಳ್ಳದೆ ಮುಂದುವರೆದವು. ಆ ಜೀವಿಗಳ ಮಧ್ಯದಲ್ಲಿ ಅದ್ಭುತ ಕಾಂತಿ ಉರಿಯುವ ಕೆಂಡಗಳೋ ಪಾದೆಯಲ್ಲಿ ಪಂಜುಗಳೋ ಎಂಬಂತೆ ಕಾಣಿಸಿ ಆ ಜೀವಗಳ ನಡುವೆ ಓಲಾಡುತ್ತಿತ್ತು. ಆ ಉರಿಯುವ ತೇಜೋಮಯವಾಗಿತ್ತು, ಅದರೊಳಗಿನಿಂದ ಮಿಂಚುಗಳು ಹೊರಡಿದವು. ಆ ಜೀವಿಗಳ ಮಿಂಚಿನ ಮುಂದಕ್ಕೆ ಹಿಂದಕ್ಕೆ ಸರಿದಾಡಿದವು. ಇಗೋ, ನಾನು ಜೀವಿಗಳನ್ನು ನೋಡಲಾಗಿ ಒಂದೊಂದು ಕಡೆಯಲ್ಲಿಯೂ ಜೀವಿಗಳ ಪಕ್ಕದಲ್ಲಿ ನೆಲ ಸೋಂಕುವ ಚಕ್ರಗಳನ್ನು ಕಾಣುವ. He saw the wheels. Wheel means motion. God is at action. Holy Spirit will come and you will move to different paths. Samaria, Judah, and uttermost part of the world. First, you have to be testifying in Jerusalem. See, it had wheels, symbol of motion. We do not worship God who is impassive, but he is a God of personality. Have you known this? ನಿನ್ಗೆ ಗೊತ್ತುಂಟ, ನಾವು ಮೂರ್ತಿಗಳನ್ನು ಪೂಜೆ ಮಾಡುವುದಿಲ್ಲ, ಯಾವುದರಲ್ಲಿ ಜೀವವಿಲ್ಲ ಅದನ್ನು ಪೂಜೆ ಮಾಡುವುದಿಲ್ಲ. ನಾವು ದೇವರನ್ನು ಪೂಜೆ ಮಾಡುವಂಥದ್ದು, ಆರಾಧಿಸುವಂಥದ್ದು, ಸ್ತುತಿ ಸ್ತೋತ್ರ ಸಲ್ಲಿಸುವಂತ ದೇವರಿಗೆ ಏನುಂಟು? ಆತನಿಗೆ ಜೀವ ಉಂಟು. ಆತನು ಚಲಿಸುವಂತ ದೇವರು. Who loves us, knows us by name. He is a God of action. Accomplishment is there. All seeing God, God of total awareness concerning each of his children who were in the sandstorm, who were in Babylon, who were struggling there, who adjusted themselves to that very culture. He cared for them. He cared for them. God of total awareness we worship. ದೇವರು ಎಲ್ಲವನ್ನು ತಿಳಿದವನಾಗಿದ್ದಾನೆ, ಎಲ್ಲವನ್ನು ನೋಡುವವನಾಗಿದ್ದಾನೆ ಫ್ರೆಂಡ್ಸ್. ಆತನೆಲ್ಲವನ್ನು ನೋಡ್ತಾನೆ. Through this experience, Ezekiel came to know God not just about him, but he knew him personally. How many of us know God in our mind or brain? I told something sometime back. I have read the Bible, one of my friends said, 60 times. I have also not read so much, but I want to tell you, when you read the Bible should change your life. It should become part of your life. It should not become part of your brain. ನಿನ್ನ ಒಂದು ದೇವರ ವಾಕ್ಯದ ಜ್ಞಾನ ಬರೀ ನಿನ್ನ ಬುದ್ಧಿಯಲ್ಲಿ ಇರಬಾರ್ದು, ನಿನ್ನ ಜೀವಿತದಲ್ಲಿ ಇರಬೇಕು. ಅದು ನಿನ್ನನ್ನು ಬದಲು ಮಾಡಬೇಕು. ಆಲ್ ಸೀಯಿಂಗ್ ಗಾಡ್, ಗಾಡ್ ಆಫ್ ಟೋಟಲ್ ಅವೇರ್ನೆಸ್ ಕನ್ಸರ್ನಿಂಗ್ ಈಚ್ ಒನ್ ಆಫ್ ಯುವರ್ ಪ್ರಾಬ್ಲಮ್. ಹಿ ನೋಸ್ ಅಂಡ್ ಹಿ ನೋಸ್ ಹಿಸ್ ಡಿಸೈಪಲ್ಸ್. ಅಂಡ್ ಕಮಿಂಗ್ ಟು ನೋ God just about him. No, we should know him in and out. God who is above heaven, he knows us. So do you know God of the Bible personally? Has he changed your life? Conclusion: Ezekiel and his people knew the facts of the faith, and they did not have only facts of God, but they had first-hand information who he is. He is a God in the storms. ಆತನು ಬಿರುಗಾಳಿಯಲ್ಲಿ ತನ್ನ ರಥದಲ್ಲಿ ಬಂದು ನಿಮಗೆ ಸಹಾಯ ನೀಡುವ ಆತನಾಗಿದ್ದಾನೆ. God in that crisis, they saw him. He surrendered him to that God. He opened his eyes to that God. When you stand in the storm, remember this: chaos is there, horror is there, suffering is there, death is there. Do you see in all this glory of God? Do you hear his voice? I am with you.
ಈ ಗೊಂದಲದಲ್ಲಿ, ಈ ಗಡಬಿಡಿಯಲ್ಲಿ, ಈ ಮರಣದಲ್ಲಿ, ಈ ರೋಗದಲ್ಲಿ, ಈ ಕಷ್ಟದಲ್ಲಿ ನೀನು ದೇವರ ವಾಕ್ಯವನ್ನು ಕೇಳ್ತೀಯ? ಆ ಮನುಷ್ಯರ ಮಾತನ್ನು ಕೇಳ್ತೀಯ? ಆತನ ಮಹಿಮೆಯನ್ನು ಈ ಗೊಂದಲದಲ್ಲಿ ನೋಡುವುದಕ್ಕೆ ಸಾಧ್ಯ? ಈ ಗಲಿಬಿಲಿಯಲ್ಲಿ ಆತನ ಒಂದು ಆತ್ಮವು ನಮ್ಗೆ ಸಹಾಯ ನೀಡುವಂತದ್ದಾಗಿದೆ. Read Ezekiel chapter 1, 2, 3 at one straight. I tell you, God will speak to you this morning. May God help us to know that we see God in crisis, in the storms, in difficulties, in that exile. Ezekiel, young man, saw God, experienced him in that crisis. Are you, am I experiencing God and his presence, his leading, his word in our lives? Look unto God who has promised to the disciples, I will not leave you nor forsake you. I will not leave you as an orphan. I will come and help you. I will send the helper. I will send the Paracletus. He will be with you always. He will teach you about the righteousness of God, about the judgments of God. And they believed in all that crisis, in all his going away, in those 40 days, he comforted them, he strengthened them, he gave them good teaching to trust God in their troubled time. Tomorrow onwards, prepare yourself for the Pentecost. Next Sunday will be the Pentecost. I will join that. Parousia is coming and Pentecost next Sunday. May God help us to know this truth. God is with us in our storms. May God bless us. ದೇವರು ನಮ್ಮ ಕೂಡ ಇದ್ದಾನೆ. ಆತನು ನಮ್ಮನ್ನು ನಡೆಸ್ತಾನೆ. ಬಿರುಗಾಳಿಯಾಗಿರಲಿ, ಕಷ್ಟವಾಗಿರಲಿ, ದುಃಖವಾಗಿರಲಿ, ಈ ಒಂದು ಸಂಕಟವಾಗಿರಲಿ, ಈ ಒಂದು ರೋಗ ರುಜಿನಿಯಾಗಿರಲಿ, ದೇವರು ನಿನಗೆ ಸಹಾಯ ಮಾಡೇ ಮಾಡ್ತಾನೆ. He'll help you. Trust him, believe in him and move forward. And as disciples, they trusted him 100%. They believed in his word 100%. They walked in his word 100%, and he scattered them so that they could trust in his word and in his comfort. May the Lord help us to understand. ಈ ಕತ್ತಲಲ್ಲಿ, ಈ ಗೊಂದಲದಲ್ಲಿ, ಈ ಗಡಿಬಿಡಿಯಲ್ಲಿ, ಈ ಒಂದು ರೋಗದಲ್ಲಿ, ಈ ಒಂದು ಅಸಂಖ್ಯ ರೀತಿಯಲ್ಲಿ ಜನರು ಸಾಯುವಾಗ ಆತನನ್ನು ನೋಡಿರಿ. ಆತನು ನಿಮ್ಮ ಜೊತೆ ಇದ್ದಾನೆ, ನಿಮ್ಗೆ ಸಹಾಯ ನೀಡ್ತಾನೆ, ನಿಮ್ಮ ಜೊತೆ ಮಾತಾಡ್ತಾನೆ, ನಿಮ್ಮನ್ನು ನಡೆಸ್ತಾನೆ, ನಿಮ್ಮ ಒಂದು ಜೊತೆ ಆ ಸಂಕೇತದ ಭಾಷೆಯಲ್ಲಿ ನಿಮ್ಗೆ ತಿಳಿಸ್ತಾನೆ, ನಾನು ನಿಮ್ಮೊಂದಿಗಿದ್ದೇನೆ, ನಾನೆಂದಿಗೂ ನಿಮ್ಮನ್ನು ಬಿಡುವುದಿಲ್ಲ. ದೇವರಿಗೆ ಸ್ತೋತ್ರವಾಗಲಿ. ಆಮೆನ್. ಪ್ರಾರ್ಥನೆ ಮಾಡಿಕೊಳ್ಳುವ. Let us pray a prayer of commitment. ಅಪ್ಪ ತಂದೆ, ನಿನ್ನ ವಾಕ್ಯಗಳಿಗೋಸ್ಕರ ಸ್ತೋತ್ರ. ಎಜಿಕೇಲನ ಮುಖಾಂತರ ನೀನು ಮಾತನಾಡುವಂತ ದೇವರು. ಕಷ್ಟದಲ್ಲಿ, ನಮ್ಮ ಒಂದು ರೋಗ ರುಜಿನಿಯಲ್ಲಿ, ನಮಗಿರುವಂತ ತಾಪತ್ರಯದಲ್ಲಿ, ನಮಗಿರುವಂತ ಈ ಒಂದು ದಿನಗಳು ಕೊಂಚವೇ ಆಗಿರುವಾಗ ನೀನು ನಮ್ಗೆ ಕಲಿಸಿಕೊಟ್ಟಿದ್ದಿ, ನೀನು ನಮ್ಮೊಂದಿಗಿದ್ದಿ, ನೀನು ನಮ್ಮನ್ನು ನಡೆಸ್ತಿ, ನೀನು ನಮ್ಮನ್ನು ಎಚ್ಚರಗೊಳಿಸಿ ನಿನ್ನ ಆತ್ಮನ ಸಹಾಯದಿಂದ ನಮಗೆ ಈ ಮಾರ್ಗದಲ್ಲಿ ಹೋಗುವುದಕ್ಕೆ ಹೇಳಿದಿ. ಅದಕ್ಕಾಗಿ ಸ್ತೋತ್ರ. ನಿನ್ನ ಒಂದು ವಾಕ್ಯಗಳಿಗೆ ಹೋಗೊಟ್ಟು ನಿನ್ನ ಕಡೆಗೆ ತಿರುಗುವಂತೆ ಈ ಕಷ್ಟದ ದಿನಗಳಲ್ಲಿ ನೀನು ನಮಗೆ ಸಹಾಯ ನೀಡಿ ನಡೆಸ್ತಿ ಎಂಬ ವಿಶ್ವಾಸ ನಮಗುಂಟು. Eternal God, we thank you and praise you for this wonderful word that you have spoken through Ezekiel, the prophet who saw God in his storm, God in his symbolic terminology, God who could tell him that I am with you, I will be with your people, you speak, you do your thing, I am always there with you. Lord, this symbolic language, let it reveal unto us your nearness.
Let your presence come into our lives. Let our hearts be cleansed through your word. Let our lives be transformed, oh Father, so that we would see God in all these things, that God is with us. As he has promised, I will not leave you. I will send you an helper. I will send you the Holy Spirit, and he will be with you always. Lord, we need thee. We need your Holy Spirit. We need your help in these stormy situations. You guide us, help us to believe in you and walk in your ways. In Jesus' name we pray. Amen. ಕೊನೆಯದಾಗಿ ನಾವು ಸಭೆ ಆರಾಧನೆ ಮುಗಿಸುವ ಹಾಗೆ ನಮ್ಮನ್ನು ನಾವು ದೇವರಿಗೆ ಒಪ್ಪಿಸಿಕೊಡುವ 66ನೇ ಸಂಗೀತ. ನಾನು ನಿನ್ನವ ಪ್ರಿಯ ಕರ್ತನೆ, ನಿನ್ನ ವಾಕ್ಯ ಕೇಳಿದೆ. I am thine, O Lord. I have heard the voice and it told me that you love me.
The hymn writer says, Fanny J. Crosby, 1875. If you look at it, on the pure delight of a single hour, that before thy throne I spend, when I kneel in prayer and with thee, my God, I commune as friend with friend. This was her experience and my experience and Ezekiel's experience, disciples' experience, and the church. We need to have these experiences. Every day with the Lord is sweeter than the day before. May the Lord bless us. Shall we receive the benediction? ಪ್ರಾರ್ಥನೆ ಮತ್ತು ಆಶೀರ್ವಾದ ಸ್ವೀಕರಿಸುವ. ಎಲ್ಲ ಗ್ರಹಿಕೆಯನ್ನು ಮೀರುವ ದೇವರ ಶಾಂತಿ ನಮ್ಮ ಹೃದಯಾತ್ಮಗಳಲ್ಲಿ, ಯೇಸು ಕ್ರಿಸ್ತನ ಪ್ರೀತಿ ಕರುಣೆ ನಮ್ಮ ಸಭಾ ಮನೋಭಾವನೆಯಲ್ಲಿ, ಪರಿಶುದ್ಧಾತ್ಮನ ನಡೆಸುವಿಕೆ ನೆಲೆಸುವಿಕೆ ನಮ್ಮ ಜೀವಿತಗಳಲ್ಲಿ, ನಮ್ಮ ಒಂದು ಅನುಭವದಲ್ಲಿ, ಸಂಕೇತದ ಭಾಷೆಯಲ್ಲಿ ಮತ್ತು ನಾವು ನೋಡುವಂತ ದೇವರ ಆಶೀರ್ವಾದದಲ್ಲಿ ಈಗಲೂ ಯಾವಾಗಲೂ ನೆಲೆಯಾಗಿರಲಿ. ಆಮೆನ್. ದೇವರು ನಿಮ್ಮ ಜೊತೆ ಇರಲಿ. ದೇವರ ಆಶೀರ್ವಾದ ನಿಮ್ಮ ಕುಟುಂಬದ ಮೇಲೆ, ಮಕ್ಕಳ ಮೇಲೆ, ಮತ್ತು ವಿಶೇಷವಾಗಿ ನೀವು ದಯಮಾಡಿ ನಿಮ್ಮ ಒಂದು ಪ್ರಾರ್ಥನೆಯಲ್ಲಿ ಅರ್ಚನಾ ಸಾಮಂತನ ಮಕ್ಕಳಿಗಾಗಿ ಪ್ರಾರ್ಥಿಸಿರಿ. ಅವರಿಗೆ ಸಹ ದೇವರು ಸಹಾಯ ನೀಡಲಿ. ಅವರು ಒಬ್ಬವನು ಹಾಸ್ಪಿಟಲ್ ಅಲ್ಲಿ ಇದ್ದಾನೆ. ಪ್ಲೀಸ್ ಪ್ರೇ ಫಾರ್ ಅರ್ಚನಾ ಸಾಮಂತ್ ಸನ್ಸ್, and one son who is in the hospital needs our prayers. God bless you all.